ಸರಿ ಜುಟ್ಟು ಬಿಡು ನನ್ನ ಮಗನೇ. ಯಾಕೆ ಇಶಾನಿಗೆ ಹೊಡೆದ್ರು ಮ್ಯಾಮ್? ಓಕೆ. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಾಗಿದೆ ಫ್ರೈಡೆ ನೈಟ್ 9 o'clock ಆಗಿದೆ. ಈಗ ಲಂಚಿಗೆ ಡಿನ್ನರಿಗೆ ಹೋಗ್ತಾ ಇದ್ದೀವಿ 15:22ಗೆ. ಲೇಟ್ ಆಗೋಯ್ತು, 9 o'clock. ನನ್ನ ಮಗಂದು ಹೋಮ್ವರ್ಕ್ಸ್ ಎಲ್ಲ ಇತ್ತು. ಸೊ ಅದು ಮುಗಿಸ್ಕೊಂಡು ಆರ್ಡರ್ಸ್ಟಲ್ಲಿ ಇಷ್ಟೊತ್ತಾಯಿತು. ಅಲ್ಲಿ ಹೋಗಿ ಏನೇನು ತಿಂತೀವಿ ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಮತ್ತೆ ಟೇಸ್ಟ್ ಹೇಗಿತ್ತು, ಆಂಬಿಯನ್ಸ್ ಹೆಂಗಿತ್ತು ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಇನ್ ಕೇಸ್ ಈ ಲಾಗ್ ಇಷ್ಟ ಆಗಿದ್ದಲ್ಲಿ ಡು ನಾಟ್ ಫರ್ಗೆಟ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಸ್ಟೇ ಟ್ಯೂನ್. ಪುರಪ್ಸಿ ಆಯ್ ಸೊ ಹಲೋ ಫ್ರೆಂಡ್ಸ್, ಈ ಲಾಗ್ ಆಗಿರುತ್ತೆ ಫ್ರೈಡೇ ಲಾಗ್. ನಾನು ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ, ಬಟ್ ಕುಡಂಟ್ ಡು. ಮಾರ್ನಿಂಗ್ ನನ್ನ ಮಗನ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಅದಾದಮೇಲೆ ನಾನು ಕಾಲೇಜ್ಗೆ ಹೊರಟೆ. ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ನನ್ನ ಮಗ ಈವ್ನಿಂಗ್ ಬಂದ. ನೆನ್ನೆ ಥ್ಯಾಂಕ್ಸ್ ಗಿವಿಂಗ್ ಡೇ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ರಜಾ ತೊಗೊಂಡಿದ್ರು, ಬಟ್ ಇನ್ಫಾರ್ಮ್ ಮಾಡಿರಲಿಲ್ಲ. ಆಮೇಲೆ ಇಬ್ಬರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಧ್ಯಾಹ್ನ ಎಲ್ಲ ಲಂಚಿಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ನನ್ನ ಮಗ ಸ್ಕೂಲಲ್ಲಿದ್ದ. ವಿ ಡಿಂಟ್ ವಾಂಟೆಡ್ ಟು ಮಿಸ್ ಹಿಮ್ ಫಾರ್ ದ ಡಿನ್ನರ್ ಆರ್ ಲಂಚ್. ಅದಕ್ಕೋಸ್ಕರ ಅವ್ನು ಬರೋದು ಕಾಯ್ದುಬಿಟ್ಟು ನೈಟು ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇದು ಬಂದುಬಿಟ್ಟು 1522 ದ ಒನ್ನಿಂದ ಯಶವಂತಪುರ್, ರಾಜಾಜಿನಗರ್, ರಾಜ್ಕುಮಾರ್ ರೋಡ್ ಯಾವುದೋ ಇದೆಯಲ್ಲ ಅಲ್ಲಿ ಇರೋದು. ಸೊ ಆ್ಯಂಬಿಯನ್ಸ್ ವೈಸ್ ಎಸ್, ಇದು ಪಬ್ ಮತ್ತು ರೆಸ್ಟೋರೆಂಟ್ ಅಲ್ವಾ. ಸೊ ಆ್ಯಂಬಿಯನ್ಸ್ ವಾಸ್ ಗುಡ್, ಬಟ್ ಫುಡ್ ಐ ಡೆಂಟ್ ಲೈಕ್ ದ ಫುಡ್. ಆಯಿತಾ, ಫಸ್ಟ್ ಟೈಮು ಆ್ಯಕ್ಚುಲಿ ಇವಾಗಲೂ ಹೋಗಬೇಕು ಅಂದ್ಬಿಟ್ಟು ಹೋಗೋಕ್ಕಾಗಿರಲಿಲ್ಲ. ಈ ಸರಿ ಹೋಗೋಣ ಅಂತ ಹೋದ್ವಿ. ಫುಡ್ ಮಾತ್ರ ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ಹೇಳ್ಬೋದು. ಟೋಟಲ್ ಡಿಸಪಾಯಿಂಟ್ಮೆಂಟ್. ಆಯಿತಾ, ಐ ವುಡ್ ನಾಟ್ ರೆಕಮೆಂಡ್ ದಿಸ್. ಆಮೇಲೆ ತುಂಬ ಆಬ್ವಿಯಸ್ಲಿ ಇದು ಪಬ್ ಆಗಿದ್ದರಿಂದ ಇಟ್ ವಾಸ್ ಟು ಮೆಸ್ಸಿ ಅನ್ಬೋದು. ಅಂದರೆ ಲೌಡ್ DJ ಸೌಂಡ್ಸ್ ಎಲ್ಲ ನಡೀತಾ ಇತ್ತು. ಆಯಿತಾ, ನಾಟ್ DJ, ಸಾರಿ, ಬ್ರೀವ್ಸ್ ಅಲ್ಲ, ಅದು DJ ಅಲ್ಲ, ಜಸ್ಟ್ ಮ್ಯೂಸಿಕ್ಸ್ ತುಂಬ ಲೌಡಾಗಿ ಪ್ಲೇ ಮಾಡಿದರು. ಅಂದರೆ ಐ ವಾಂಟೆಡ್ ಸಮ್ ಬ್ರೇಕ್ ಅಥವಾ ಒಂಚೂರು ಸೈಲೆಂಟ್ ಪ್ಲೇಸಿಗೆ ಹೋಗಬೇಕು ಅನ್ನಿಸ್ತಾ ಇತ್ತು. ಅದು ತುಂಬ ನಾಯ್ಸಿ ಅನಿಸ್ಬಿಡ್ತು. ಮತ್ತು ಊಟನೂ ಅಂಥ ಚೆನ್ನಾಗಿಲ್ದಿರೋದ್ರಿಂದ ನಮಗೆ ಅಷ್ಟು ಓಕೆ ಅನ್ನಿಸ್ಲಿಲ್ಲ. ವಿ ಕೇಮ್ ಬ್ಯಾಕ್ ಡಿಸಪಾಯಿಂಟೆಡ್. ಆಮೇಲೆ ಇವನ್ ದ ಪ್ರೈಸ್ ವರ್ ಆಲ್ಸೋ ಟೂ ಹೈ. ಪ್ರಾನ್ಸ್ ಅಂತ ತೊಗೊಂಡ್ವಿ, ತವಾ ಪ್ರಾನ್ಸ್ ಅಂತ ತೊಗೊಂಡ್ವಿ. ಟ್ರಸ್ಟ್ ಮೀ, ಇಟ್ ವಾಸ್ ಸೋ ಬ್ಯಾಡ್. ನಾನು ಅಷ್ಟು ಬ್ಯಾಡ್ ಪ್ರಾನ್ಸ್ನ ಎವರ್ ಬಿಫೋರ್ ಐ ಹ್ಯಾವ್ ಟೇಸ್ಟೆಡ್ ಅನ್ಬೋದು. ನಾನು ಯಾವುದಕ್ಕೂ ಚೆನ್ನಾಗಿತ್ತು ಅಂತ ಹೇಳಲ್ಲ. ಅದಾದಮೇಲೆ ವರ್ಜಿನ್ ಮೊಜಿಟೋ ಒಂದೇ ಚೆನ್ನಾಗಿದ್ದಿತ್ತು. ಆ್ಯಸ್ ಆಲ್ವೇಸ್ ಮೈ ಫೇವ್ರೆಟ್ ಮಾಕ್ಟೇಲ್. ಸೊ ಅದನ್ನು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಈವನ್ ದಿಸ್ ತಂದೂರ್ ವಾಸ್ ಆಲ್ಸೋ ಫೈನ್. ಆಯಿತಾ, ಅದನ್ನು ಬಿಟ್ಟರೆ ಯಾವ ಐಟಮ್ಸು ನಾನು ರೆಕಮೆಂಡ್ ಮಾಡಲ್ಲ. ಸೊ ಇಫ್ ಯು ಹ್ಯಾವ್ ಅ ಆಪ್ಷನ್ ಟು ಗೋ, ಇಫ್ ಯು ಹ್ಯಾವ್ ಅ ಪ್ಲ್ಯಾನ್ ಟು ಗೋ, ಪ್ಲೀಸ್ ಡು ನಾಟ್ ಆಪ್ಟ್ ದಿಸ್. ಸೊ ಇದಾದಮೇಲೆ ನಾವು ಹೊರಟಿದ್ದು ಅಲ್ಲಿ ಆನ್ ದ ವೇ ಕಾಫಿ. ಐ ಆಮ್ ಅ ಕಾಫಿ ಲವರ್, ಆಬ್ವಿಯಸ್ಲಿ ಫಿಲ್ಟರ್ ಕಾಫಿ ಲವರ್. ಸೊ ಬರ್ತಾ ಅಲ್ಲಿ ಒಂದು ಫಿಲ್ಟರ್ ಕಾಫಿ ಇದೆ ನವರಂಗ್ ಹತ್ರ. ಸೊ ಅಲ್ಲಿ ಲೇಟ್ ನೈಟ್ ಫಿಲ್ಟರ್ ಕಾಫಿ ಶಾಪ್ ಅದು. ಸೊ ಆವಾಗ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ನಾವು ಕಾಫಿನ ಕುಡಿದ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಹೀಗಾಗಿತ್ತು ನಮ್ಮದು ಥ್ಯಾಂಕ್ಸ್ ಗಿವಿಂಗ್ ಡೇ, ದಟ್ ಈಸ್ ಆನ್ ಫ್ರೈಡೇ. ಅದಾದಮೇಲೆ ಹೊರಡೋಷ್ಟರಲ್ಲಿ ಮನೆಗೆ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ 12:30 ಆಗೋಗಿತ್ತು. ನೆಕ್ಸ್ಟ್ ಡೇ ನನ್ನ ಮಗನ ಸ್ಕೂಲು, ನನ್ನದು ಕಾಲೇಜ್ ಇತ್ತು. ಸೊ ವಿ ಹ್ಯಾಡ್ ಟು ಹರಿ ಅಪ್. ಒನ್ ಗುಡ್ ಥಿಂಗ್, ಅವ್ನು ಹೋಮ್ವರ್ಕ್ ಎಲ್ಲ ಆಗಿತ್ತು. ಸೊ ಅವನೇ ಟುಕ್ ಇನಿಷಿಯೇಟಿವ್ ಟು ಡೂ ಇಟ್ ಅರ್ಲಿ. ನಾನೇನೋ ಆಮೇಲೆ ಬಂದು ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಲೇಟ್ ಆಗೋಯ್ತು. ಗುಡ್, ಈ ಫಿನಿಶ್ಡ್ ಇಟ್ ಆ್ಯಂಡ್ ವಿ ಕಂಪ್ಲೀಟೆಡ್ ಅವರ್ ಡೇ ಲೈಕ್ ದಿಸ್. ಇನ್ ಕೇಸ್ ಈ ಲಾಗ್ ಇಷ್ಟ ಆಗಿದ್ದಲ್ಲಿ ಡು ನಾಟ್ ಫರ್ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಮೈ ನೆಕ್ಸ್ಟ್ ವಿಡಿಯೋಸ್, ಓಕೆ, ಆ್ಯಂಡ್ ದಿಸ್ ವಿಡಿಯೋ ಆಲ್ಸೋ. ಬಾಯ್.